ಸರ್ ನಿಮ್ಮ ಹೆಸರು? ನನ್ನ ಹೆಸರು ಗಿರಿಪ್ರಸಾದ್ ಅಂತ, ಎಚ್ ಡಿ ಕೋಟೆ ವಿಧಾನಸಭಾ ಕ್ಷೇತ್ರ, ಮೈಸೂರು ಜಿಲ್ಲೆ. ಸರ್ ಇವತ್ತು ನಡೀತಿರುವಂಥ ಒಳ ಮೀಸಲಾತಿ ವಿಚಾರವಾಗಿ ನಿಮ್ಮ ಅನಿಸಿಕೆ? ಇವತ್ತು ಏನು ಒಳ ಮೀಸಲಾತಿ ಹೋರಾಟ ನಡೀತಾ ಇದೆ, ಇದು ಇವತ್ತಿನ ಹೋರಾಟ ಅಲ್ಲ, ಸುಮಾರು 35 ವರ್ಷಗಳ ಕಾಲದಿಂದನೂ ನಡೀತಾ ಬರ್ತಾಯಿದೆ. ಆದರೆ ನಮ್ಮ ಹೋರಾಟ ಇವತ್ತು ತೀವ್ರವಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಬಂದಿದ್ದೀವಿ. 56,432 ಹುದ್ದೆಗಳನ್ನ ಏನು ತುಂಬಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ, ಅದನ್ನು ನಾವು ವಿರೋಧ ಮಾಡಿ, ನಾವು ಯಾವುದೇ ಸಮಾಜನ ವಿರೋಧ ಮಾಡ್ತಾಯಿಲ್ಲ, ಆದರೆ ನಮಗೆ ಸಮಾಜಕ್ಕೆ ನಮಗೇನು ನ್ಯಾಯ ಸಿಗಬೇಕು ಅದು ಸ್ಪಷ್ಟವಾಗಿ ಸಿಗಲೇಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಬಂದಿದ್ದೀವಿ. ಇವತ್ತು ನಮಗೇನು ಒಳ 56,432 ಹುದ್ದೆಗಳನ್ನ ತುಂಬ್ತಾ ಇದ್ದಾರೆ, ಅಲ್ಲಿ ಒಳ ಮೀಸಲಾತಿನ ಅಳವಡಿಸಿ ನಮಗೆ ಕೊಡಲೇಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಭಾರಿ ಸಂಖ್ಯೆಯಲ್ಲಿ ಸೇರಿ, ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ. ಈ ಹೋರಾಟದ ಮುಖಾಂತರ 23ನೇ ತಾರೀಕು ಇದೇ ತಿಂಗಳಲ್ಲಿ ಏನು ಸ್ಪೆಷಲ್ ಕ್ಯಾಬಿನೆಟ್ ಇದೆ, ಆ ಕ್ಯಾಬಿನೆಟ್ನಲ್ಲಿ ನಮಗೆ ಒಳ ಮೀಸಲಾತಿ ಕೊಡಲೇಬೇಕು, ಅದು ನಮ್ಮ ಸ್ಪಷ್ಟ ಹೋರಾಟ ಆಗಿದೆ. ನಾಗಮೋಹನ್ ದಾಸ್ ಹೋರಾಟಕ್ಕೆ ಸುಮಾರು ಒಂದು 130 ಕೋಟಿ ಸರ್ಕಾರ ಖರ್ಚು ಮಾಡಿದೆ. ಸರ್ಕಾರ ಖರ್ಚು ಮಾಡಿ ದತ್ತಾಂಶಗಳನ್ನೆಲ್ಲ ಪಡೆದ ಮೇಲೆ ಅದನ್ನು ಅನುಷ್ಠಾನಗೊಳಿಸದೆ ಮುಂದೂಡೋದು ಭಾಳ ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗ್ತದೆ. ಹಂಗಾಗಿ ನಾವು ಕೇಳ್ತಾ ಇದ್ದೀವಿ, ಆ ಸಂದೇಶ ಹೋಗಬಾರ್ದು. ಸಮಾಜ ಸರ್ಕಾರದ ಪರವಾಗಿ ನಿಂತಿದೆ, ಪ್ರತಿ ಬಾರಿನೂ ಕಾಂಗ್ರೆಸ್ ಕೈ ಹಿಡಿದಿದೆ. ಆದ್ದರಿಂದ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ಸು ಏನು ಒಳ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದರು, ಅದನ್ನು ಜಾರಿ ಮಾಡಲೇಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಆ ಉದ್ದೇಶಕ್ಕೆ ನಾವು ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ಬೆಂಗಳೂರಿನ ಫ್ರೀಡಮ್ ಪಾರ್ಕಿಗೆ ಬಂದಿರೋದು. ನಮಗೆ ಜಾರಿ ಆಗಲೇಬೇಕು. ಇವತ್ತು ಸರ್ಕಾರ ನಿಮ್ಮ ಹೋರಾಟಕ್ಕೆ ಸ್ಪಂದಿಸುತ್ತೆ ಅನ್ನೋ ನಂಬಿಕೆ ಏನಾದ್ರು ಇದೆಯಾ? ಖಂಡಿತ ಇದೆ. ನಮ್ಮ ಸಮಾಜದ ಇವತ್ತು ಈ ಹೋರಾಟನ ನೋಡಿದ ಮೇಲೆ ಖಂಡಿತವಾಗೂ ಒಂದು ತೀರ್ಮಾನಕ್ಕೆ ಸರ್ಕಾರ ಬರ್ತದೆ. ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ತೀರ್ಮಾನ ನಮಗೆ ಕೊಡ್ತಾರೆ ಅನ್ನೋ ನಂಬಿಕೆ ಅಂತೂ ಇದೆ. ಥ್ಯಾಂಕ್ ಯು.